ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಪ್ರತಿದಾಳಿ ಭಯಂಕರವಾಗಿರುತ್ತೆ. ಮತ್ತಷ್ಟು ತೀಕ್ಷ್ಣ, ಭಯಾನಕ, ತೀವ್ರ ದಾಳಿ ಆಗುತ್ತೆ ಅಂತ ಪ್ರಧಾನಿ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ನಡೆದಂತ ಸೇನಾ ಮುಖ್ಯಸ್ಥರ ಸಭೆಯಲ್ಲಿ ಮೋದಿ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಕದನ ವಿರಾಮ ಉಲ್ಲಂಘಿಸಿ ದಾಳಿಗೆ ಯತ್ನ ಮಾಡಿತ್ತು ಪಾಕಿಸ್ತಾನ. ಭಯೋತ್ಪಾದನೆ, ಕದನ ವಿರಾಮ ಉಲ್ಲಂಘನೆ ಸಹಿಸೋ ಮಾತೇ ಇಲ್ಲ. ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ಮೋದಿ. ಈಗಾಗಲೇ ಉಗ್ರವಾದವನ್ನ ಆಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ. ಎನಿ ಪೀಸ್ ಆಫ್ ಟೆರರಿಸಂ ಈಸ್ ಕನ್ಸಿಡರ್ಡ್ ಆಸ್ ಆಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಾದಂಥ ಉಗ್ರವಾದ ಇದೆ ಅದನ್ನು ನಾವು ಯುದ್ಧ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಏನಿ ಸೀಸ್ ಫೈರ್ನ ವೈಲೇಷನ್ ಆಗಿದೆ, ಏನಿ ಯುದ್ಧದ ಮಧ್ಯಂತರದ ಒಂದು ಕಾಲಾವಧಿ ಏನಿದೆ, ಈ ವೈಲೇಷನ್ ಎಲ್ಲಾದರೂ ಇನ್ನು ಮುಂದೆ ಆದರೆ ನಾವು ಸಹಿಸೋದಿಲ್ಲ. ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಪ್ರತಿದಾಳಿ ಭಯಂಕರವಾಗಿರುತ್ತೆ. ಈ ಹಿಂದೆ ಹೇಳಿದರು ಬಿಹಾರದಲ್ಲಿ ನಿಂತ್ಕೊಂಡು, ಈ ಬಾರಿ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಆ ಥರ ನಾವು ಪ್ರತಿದಾಳಿ ಮಾಡ್ತೀವಿ ಅಂತ ಹೇಳಿದರು. ಅದೇ ಥರದ ಪ್ರತಿದಾಳಿಯನ್ನು ಮಾಡಿದ್ರು ಕೂಡ. ಸೊ ಈಗ ಮತ್ತೆ ಹೇಳ್ತಾ ಇದ್ದಾರೆ, ಕದನ ವಿರಾಮದ ಉಲ್ಲಂಘನೆ ಆಗಲಿ, ಯಾವುದಾದ್ರೂ ಉಗ್ರವಾದಿ ಚಟುವಟಿಕೆ ಆಗಲಿ ಇನ್ನು ಮುಂದೆ ಆದರೆ ಸಹಿಸಿಕೊಳ್ಳುವಂಥ ಮಾತೇ ಇಲ್ಲ. ಅದು ಯುದ್ಧ ಅಂತಲೇ ಲೆಕ್ಕ. ನೀವು ಯುದ್ಧಕ್ಕೆ ಆಹ್ವಾನಿಸಿದ್ದೀರಿ ಅಂತಲೇ ಲೆಕ್ಕ. ಅತ್ಯಂತ ಭಯಾನಕವಾಗಿರುತ್ತೆ ಪ್ರತಿದಾಳಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.